ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಕನಿಷ್ಠ ವೇತನ ಜಾರಿಗೆ ಮುಷ್ಕರ ಹಮ್ಮಿಕೊಂಡಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು 15,000 ಅಂಗನವಾಡಿ ಕಾರ್ಯಕರ್ತರು ಆಗಮಿಸಿ ಕಳೆದ 4 ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಕೊರೆಯುವ ಚಳಿಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ, ಮಲಗಲು ಜಾಗವಿಲ್ಲದೆ, ಕುಡಿಯಲು ನೀರಿಲ್ಲದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಲ್ಲಿ ಯಾರಿಲ್ಲ, ನಮ್ಮ ಬಾಂಟಿ ಜೊತೆಗೆ ನಮ್ಮ ಅಮ್ಮ ವಯಸ್ಸಾಗಿದೆ, ಅದಕ್ಕೆ ನೋಡ್ಕೊಳಕ್ಕಾಗಲ್ಲ. ಮಗ ನೀ ಬಾರೆ ಮಗ ಅಂದ್ರೆ ಅವಳು ಬಾಂಟಿ ನೋಡ್ಕೊಳಕ್ಕೆ, ಅಮ್ಮ ನೀ ಇದ್ರೆ ಚಂದ ಕಣಮ್ಮ, ಅಜ್ಜಿಗೆ ಏನೋ ಗೊತ್ತಾಗಲ್ಲಮ್ಮ, ಬಾರಮ್ಮ ಅಂತ ಅಳ್ತಾಳು. ನಂಗೆ ಅದೇ ರಾತ್ರಿ ನಿದ್ರೆ ಬಂದಿಲ್ಲ. ಈಗ ಮಲ್ಕೊಳಕ್ಕೂ ಸ್ಥಳ ಇಲ್ಲ, ಶೌಚಾಲಯ ಇಲ್ಲ. ನಂಗೆ ಮತ್ತೆ ಮೂಲವಧಿ ಆಪರೇಷನ್ ಆಗಿದೆ, ಪೂರಕಾಲ ಹೇಳಕ್ಕಲ್ಲ. ಆ ಸ್ಥಿತಿಯಲ್ಲಿ ಬಂದ ಇಲ್ಲಿ ಸ್ಥಳದಲ್ಲಿ ಇದ್ದೀನಿ. ದಯಮಾಡಿ ಸಿದ್ದರಾಮಯ್ಯನವರು ಕನಿಷ್ಠ ವೇತನ ಜಾರಿ ತನ್ನಿ. ನಮ್ಮ ಕುಟುಂಬನ ಬೆಳೆಸ್ತೇವೆ, ಅವು ಒಂದು ನಮ್ಮ ಮಕ್ಕಳು, ನಾವು ಬೇರೆ ಮಕ್ಕಳು ಬೆಳೆಸ್ತೀವಿ, ನಮ್ಮ ಮಕ್ಕಳು ಒಂದು ದಾರಿ ತರೋ ಅಂತ ಆಶೆಯಿಂದ ಇಲ್ಲಿ ಬಂದಿದ್ದೀವಿ. ಇವ್ರ ಬಗೆಹರಿಸಪ್ಪ, ಇಲ್ಲದ್ರೆ ನಾವು ಇಲ್ಲೇ ಸತ್ರು ನಮ್ಮ ಮಕ್ಕಳ ಜೀವನಕ್ಕೆ ನೀವೇ ಕೊಡಬೇಕು. ನಮ್ಮ ಮಕ್ಕಳು ಈಗ ಓದ್ತಾ ಇದ್ದಾರೆ, ಅಮ್ಮ ಈಗ ಬಂದಿದ್ದಾರೆ ಒಬ್ಬ ಮಗ, ಅಮ್ಮ ನಂಗೆ ಫೀಸ್ ಕಟ್ಟಬೇಕು, ಮುಂದಿನ ಸಲ 30,000 ಬೇಕು ಫೆಬ್ರವರಿ ತಿಂಗಳು ಅಂತ ಕೇಳಿದ್ರೆ ಎಲ್ಲಿ ಕೊಡ್ಲಿ ಮಗ, ಸ್ವಲ್ಪ ಸುಧಾರಿಸ್ಕೊಂಡು. ಬಂಗಾರ ಇತ್ತು, ಅದು ಅಡಿವಿಟ್ಟು ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ಸರ್, ನಾನು ಮುಂದಿನ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾವು ಬರ್ತೀನಿ, ನನಗೆ ಒಂದು ಆಯ್ತಮ್ಮ ಬಂಗಾರ ತಗೋಬಾ, ನಾವು ಇಟ್ಕೊಳ್ತೇವೆ, ಇಷ್ಟು ಬಡ್ಡಿ ಕೊಡ್ತೀವಿ ಅಂತ ಹೇಳಿದೆ. ಬರೇ ಒಂದು ಕಿವಿ ಓಲೆ ಇಟ್ಟು ನಾನು ತಗೋಬೇಕಾಗಿ ಆ ಪರಿಸ್ಥಿತಿ ನಾನು ಬಂದಿದ್ದೆ. ಇಂದು ದಿಢೀರ್ನೆ ಪೊಲೀಸರು ಏಕಾಏಕಿ ಜಾಗ ಖಾಲಿ ಮಾಡುವಂತೆ ವಾಗ್ವಾದ ನಡೆಸಿ ಪೆಂಡಾಲ್ ಕಿತ್ತಿ ಹಾಕಿ ಪ್ರತಿಭಟನಾಕಾರರನ್ನು ರೊಚ್ಚಿಗೆಬ್ಬಿಸಿ ಕೆಲ ಕಾಲ ವಾದ ವಿವಾದ ನಡೆಸಿದರು. ಇದನ್ನು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರ ದಬ್ಬಾಳಿಕೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಘೋಷವಾಣೆ ಬರೆಯೋದು ನಮಗೆ ಚೆನ್ನಾಗಿ ಗೊತ್ತಿದೆ, ಆಯ್ತಾ? ಹಲೋ, ಹಾಯ್, ಎಲ್ರು ಹೆಸರಿಕಾಗಿದ್ದೀರಾ? ಏನೇ ಬರಲಿ, ಖಾಲಿ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಜಾಗ ಕೇಳಿದ್ರೆ ನಾವು ಆಫೀಸರ್ ಕೇಳಿದಾಗಲೇ ಉಲ್ಟಾ ಮಾಡಿ ಮೇಡಮ್, ಯಾವಾಗ ಮಾಡೋದಿಲ್ಲ ಅವ್ರು ಕೇಳ್ತಾರಲ್ಲ, ಅವ್ರು ಬೆಳಿಗ್ಗೆ ಬಂದು ನಿಂತಿದ್ದಾರೆ, ನಾವೇನ್ ಮಾಡೋದು?